ಅಖಿಲಮ್ಮ, ಶಂಕರಪ್ಪ, ಅದೇನೋ ನೋಡ್ರಪ್ಪ, ಏನೋ ಯಾರು ತಪ್ಪೋ ಯಾರು ಸರಿನೋ ಮಾತಾಡಂಗೆ ಅವ್ರಿಬ್ರು ಜೊತೆಗಿರಂಗೆ ಮಾಡ್ರಪ್ಪ. ಎಷ್ಟು ದಿನ ಅಂತ ದೂರ ಇರ್ತಾರೆ? ಮವ, ನಾನು ಹೇಳ್ತಾನೆ ಇದ್ದೀನಿ, ನನಗೆ ಬೇಕಾಗಿಲ್ಲ ಇವ್ರ ಸಂಬಂಧ ಅಂತ. ತಿರ್ಗಾ ಯಾಕೆ ಮವ ಬಂದಿರೋದು? ಹಾಂ, ಮೊನ್ನೆ ಅತ್ತೆ ಹೇಳಿದ್ರಂತಲ್ಲ ಬೇಕಾಗಿಲ್ಲ ಅಂತ. ತಿರ್ಗಾ ಯಾಕೆ ಬಂದಿದ್ರಿ ಇಲ್ಲಿಗೆ ನೀವು? ಹಂಗಂದ್ರೆ ಆತದೇನಮ್ಮ ಸಂಗೀತಮ್ಮ, ಹಂಗಂದ್ರೆ ಆತೈತಾ? ಗಂಡ ಹೆಂಡತಿ ಅನ್ಬೇಕು, ಒಂದು ಮಾತು ಬರ್ತದೆ, ಒಂದು ಮಾತು ಬರ್ತದೆ. ಇವಾಗ ನಾನು ದ್ಯಾವಿನ ಒಂದೇಟು ಹಾಕಿದ್ನೆ, ಹಂಗಂತ ಹೇಳ್ಬಿಟ್ಟು ಏನ್ರನ್ನ ಬಿಡೋಕ್ಕಾಗ್ತದ? ನೆನ್ನೆ ಹೋಗಿ ಮಾತಾಡ್ಸ್ಕೊಂಡು ಅಷ್ಟು ತಿದ್ದುಬಿಟ್ಟು ಬನ್ನಿ. ಏನು ಮಾಡೋಕ್ಕಾಗಲ್ಲ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಕತೆ ಇದ್ದೇ ಇರ್ತದೆ. ಅದಕ್ಕೆಲ್ಲ ದೂರ ಆಗೋದೇನಮ್ಮ? ಹಾಂ, ಮಾತಾಡಪ್ಪ ಶಂಕರಪ್ಪ. ಯಾಕೆ ಗಂಡ ಹೆಂಡತಿ ಇಬ್ರು ಹಿಂಗೆ ಕೂತಿದ್ದೀರಾ? ಏನು ಮಾತಾಡೋದು ಏನೋ, ಹೋಗೋಣ. ನಮ್ಮ ಮಕ್ಕಳೇ ಸರಿ ಇಲ್ಲ, ಸುಮ್ಮನೆ ನಾವು ಮಾತಾಡೋದು ಏನಕ್ಕೆ? ನಮ್ಮ ಮಕ್ಕಳು ಕರೆಕ್ಟಾಗಿ ಇದ್ದಿದ್ರೆ ನಮ್ಗೆ ಯಾಕೆ ಈ ಕಷ್ಟ ಇರುತ್ತೋ? ನಮ್ಮ ಮಕ್ಕಳು ಸರಿ ಇಲ್ಲಣ್ಣ, ಸರಿ ಇಲ್ಲ. ಏನಪ್ಪ ಶಂಕರಪ್ಪ, ಇವತ್ತೇನೋ ಒಂದು ಇತ್ಯರ್ಥ ಆಗ್ಬಿಡ್ಬೇಕಪ್ಪ. ನಾವಿಬ್ರು ಅಲ್ಲಿಂದ ಬಂದಿದ್ದೀರಾ ಅದೇ ಕೆಲಸ ಬಗ್ಗೆ. ಬಬ್ಲು, ಬಬ್ಲು ಮವ, ಮಗು ನೆನ್ ಕೂಗ್ತೀರಾ? ಸುಮ್ಮನೆ ರೀ, ಬೇಡ. ಇಲ್ಲ, ಬರ್ಬೇಕಮ್ಮ, ಅವನ ಬರಬೇಕು, ಅವನಿದ್ರೇನೆ. ಏನ್ ತಾತ? ಬಾಪ ಇಲ್ಲೇ, ಬಾ ಇಲ್ಲಿ. ಚೆನ್ನಾಗಿದ್ದೀನಪ್ಪ ಬಬ್ಲು? ಹ್ಞೂ ತಾತ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂನಪ್ಪ, ಚೆನ್ನಾಗಿದ್ದೀನಿ. ನಿಮ್ಮ ರಾಜಪ್ಪನ ಮಾತಾಡಿಸ್ತಾ? ಹ್ಞೂ ತಾತ, ಮಾತಾಡಿಸ್ದೆ. ಪಾಪನ ಏನು ಮಾಡ್ತಾವನೆ? ಮಲ್ಕೊಂಡವನೆ. ಯಾಕೆ ತಾತ? ಎತ್ಕೊಂಬೋಗು ಅವ್ನ, ಹಂಗೆ ನೋಡೋಣ ಹೆಂಗವನ. ಬಬ್ಲು, ಎತ್ಕೊಂಬರ್ಬೇಡ ಮಗನೆ, ಎತ್ಕೊಂಬರ್ಬೇಡ. ನಮ್ಮ ಮಾವನು ಅಷ್ಟು ಮರ್ಯಾದೆ ಕಂಡಿದ್ ನನ್ನ ಹತ್ರ, ಅದು ಕಳ್ಕೊಂಡಂಗೆ ಅವನು ಇವತ್ತು ನೋಡಂಗಿದ್ರೆ. ಅಲ್ಲ, ನೀವು ಹಿಂಗೆ ಕೂತ್ಕೊಂಬಿಟ್ರಿ ಹೆಂಗೆ? ಅಖಿಲಮ್ಮ, ಶಂಕರಪ್ಪ, ಹಾಂ? ಓ ಬಾಪ ವಿಜಯಪ್ಪ, ಬಾ. ಏನು ಮಾವ ಇದ್ದಕ್ಕಿದ್ದಂಗೆ ಒಂದು ಫೋನ್ ಇಲ್ಲ, ಏನೂ ಇಲ್ಲ, ಏನು ವಿಷಯ? ಏನಿಲ್ಲಪ್ಪ, ಜಾಸ್ತಿ ದಿನದಿಂದ ಅನ್ಕೊಂಡಿದ್ನೆ ಶಂಕರಪ್ಪನ ಅಖಿಲಮ್ಮನ ಹತ್ರ ಮಾತಾಡಿ ಸಂಗೀತಮ್ಮನೂ ರಾಜಪ್ಪನ ಜೊತೆಗಿರಂಗೆ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಒಂದು ನಿರ್ಧಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಪ್ಪ. ಬಬ್ಲು ಬಂದವನೆ ಅಂತ ತಿಳಿತು, ಅದಕ್ಕೆ ಬನ್ನಿ. ಬೇಡ ಅಂತ ಬಿಟ್ಟಿದ್ದಾಗೈತಲ್ಲ ಮಾವ, ಮತ್ತೆ ಇನ್ನೇನು ಜೊತೆಗಿರೋದು? ಬೇಡ ಬೇಡ, ನಮ್ಮ ಅಕ್ಕನ ಇವಾಗೆ ಖುಷಿಯಾಗವಳೆ, ಜೊತೆಗಿರೋದೇನು ಬೇಡ. ಹಂಗಂದ್ರೆ ಆಗ್ತದೇನಪ್ಪ? ಹಾಂ, ಒಂದು ಹೆಣ್ಣಿಗೆ ಗಂಡು ಆಶ್ರಯ, ಗಂಡಕ್ಕೆ ಹೆಣ್ಣು ಆಶ್ರಯ ಇದ್ದೇ ಇರಬೇಕಲ್ಲ. ಜೀವನ ಅಂತಂದ್ರೆ ಹಂಗೆ ಹಂಗೆ ಇರೋಕ್ಕಾಗ್ತದಾ? ಇವಾಗ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರಲ್ಲ ಬಾಬಾ ಮಾವ. ಹಾಂ, ಇನ್ನೇನಕ್ಕೆ ನಮ್ಮ ಅಕ್ಕನ ಪಾಡಕ್ಕೆ ನಮ್ಮ ಅಕ್ಕನವಳೆ. ನಮ್ಮ ಅಕ್ಕನ ವಿಷಯಕ್ಕೆ ಯಾರು ಬರೋದು ಬೇಕಾಗಿಲ್ಲ. ಎಲ್ಲ ಮಾತಾಡ್ಕೊಡ್ತೀಜಪ್ಪ, ಕಲ್ದಿರೋ. ಬಬ್ಲು, ನಿಮ್ಮ ಸಂಗೀತಮ್ಮನೂ ರಾಜಪ್ಪನೂ ಜೊತೆಗಿರೋದು ಬೇಡಪ್ಪ. ಹಾಂ, ಜೊತೆಗಿದ್ರೆ ಚೆನ್ನಾಗಿರ್ತಾರಲ್ಲ. ಮವ, ನಿಮ್ಗೇನು ಬುದ್ಧಿ ಐತೆ? ಬುದ್ಧಿ ಇಲ್ಲ ಏನು ಮವ? ಎಳೆ ಮಗು ಹತ್ರ ಹೋಗಿ ಕೇಳ್ತಾ ಇದ್ದೀರಾ ನೀವು? ಹಾಂ, ಅವನು ಅಷ್ಟೊಂದು ಮೋಸ ಮಾಡಿದ್ರು ಎಳೆ ಮಗು ಹೋಗಿ ರಾಜಪ್ಪ ಚೆನ್ನಾಗಿದೆ ಅಂತ ಕೇಳ್ತಾ ಇತ್ತಲ್ಲ, ಅದ್ರ ಬುದ್ಧಿ ಎಂಥದ್ದು ಅಂತ ಗೊತ್ತಾಯ್ತಲ್ಲ. ಬೇಕಾಗಿಲ್ಲ, ನಾನು ಯಾರ ಜೊತೆಗೂ ಇರಲ್ಲ. ಸಂಗೀತಮ್ಮ, ಕಲ್ದಿರಮ್ಮ, ನಿನ್ಗೇನು ತಿಳಿಯಲ್ಲ, ಕಲ್ದಿರಮ್ಮ. ಬಿಸಿ ರಕ್ತ, ನಾಳೆ ಬೆಳಗ್ಗೆ ಆಶ್ರಯ ಬೇಕಾಗ್ತದಮ್ಮ, ಬೇಕಾತೈತೆ. ದುಡುಕಿ ಮಾತಾಡ್ಕೊಡ್ದು, ಸಾವಧಾನವಾಗಿರ್ಬೇಕು. ನಾವಿಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಏನಮ್ಮ ಅಕ್ಕಿಲಮ್ಮ? ಅಣ್ಣ, ನಾನು ಏನು ಹೇಳಿ? ಆವಾಗಿನ ಹೇಳಿದ್ನಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ ಅಂತ. ನಮ್ಮ ಬಂಗಾರನೇ ಸರಿ ಇಲ್ಲ. ಆಚಾರಿನ ಬೈದು ಏನನ್ನ ಪ್ರಯೋಜನ? ಹಾಂ, ನಮ್ಮ ಮಾತು ಯಾರು ಕೇಳ್ತಾರೆ? ಯಾರೂ ಕೇಳಲ್ಲ. ಅವ್ರವ್ರ ನಿರ್ಧಾರ ಅವ್ರವ್ರು ತಗೊಂತವ್ರೆ, ನಾವು ನೋಡ್ಕೊಂಡಿರೋದಷ್ಟೇ ಬೊಮ್ಮಿಗ್ಲಂಗೆ. ಏನೋ ಮಾಡಲಿ ಅಣ್ಣ, ಅವ್ರಿಷ್ಟ. ಅವ್ರವ್ರ ದಾರಿ ಅವ್ರವ್ರು ನೋಡ್ಕೊಂಡವ್ರಣ್ಣ. ನಾವು ತಿರ್ಗಿ ಆ ದಾರಿಗೆ ಹೋಗ್ಬೇಡ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಹೋಗೇ ಹೋಗ್ತಾರೆ ಅದೇ ದಾರಿಗೆ. ನಾವು ನಿಲ್ಸೋಕೆ ಯಾರಣ್ಣ? ಅವ್ರೇನು ಎಳೆ ಮಕ್ಕಳ ಒಡೆದು ಬುದ್ಧಿ ಹೇಳೋಕ್ಕೆ? ಅವ್ರಿಗೂ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಆಲೋಚನೆ ಮಾಡೋ ಶಕ್ತಿ ಐತೆ. ಏನೋ ಅವ್ರವ್ರ ಜೀವನ ಅವ್ರವರೇ ನೋಡ್ಕೊಳ್ಳಿ ಅಣ್ಣ. ಓ, ನೀವೆಲ್ಲ ಪ್ರಯೋಜನ ಇಲ್ಲಪ್ಪ. ಬಬ್ಲು, ಬಾಪ ಇಲ್ಲೇ, ಬಾ ಇಲ್ಲೇ. ಅವ್ವ, ನಾನು ಹೇಳಿದ್ನಲ್ಲ, ನನ್ನ ಮಗು ಸುದ್ದಿಗೆ ಬಂದರೆ ನಾನಂತೂ ಸುಮ್ಮನೆ ಇರೋಳಲ್ಲ. ಏನು ಆ ಮಗು ಹತ್ರ ನಿಮ್ದು ಮಾತು ಏನಂತ? ಏನು ತಾತ? ಬಬ್ಲು, ನೀನು ನಿಮ್ಮ ಪಮ್ಮಿ ಅಮ್ಮನ ಜೊತೆಗ ಊರಿಗೆ ಹೊರಟೋದಲ್ಲಪ್ಪ. ಆವಾಗಿಂದ ಸಂಗೀತಮ್ಮನು ರಾಜಪ್ಪನು ಮಾತಾಡ್ತಾ ಇಲ್ಲಪ್ಪ. ಅವರಿಬ್ರು ಮಾತಾಡ್ಬೇಕಪ್ಪ. ಅದಕ್ಕೆ ನೀನೇ ಏನನ್ನ ಮಾಡಬೇಕು. ಇಲ್ಲ, ಸಂಗೀತಮ್ಮನು ರಾಜಪ್ಪನು ಮಾತಾಡ್ತಾರೆ ತಾತ. ಇಲ್ಲಪ್ಪ, ಯಾರೋ ಸುಳ್ಳು ಹೇಳವ್ರೆ. ಮಾತಾಡ್ತಾ ಇಲ್ಲ ರಾಜಪ್ಪನು ಸಂಗೀತಮ್ಮನು. ಹೌದಾ? ರಾಜಪ್ಪನು ತುರಾಮಣಿ ಆಂಟಿ ಅವರೆಲ್ಲ ಅವ್ರ ಜೊತೆಗೆ ಅವನಲ್ಲ, ಅವ್ರ ಜೊತೆಗೆ ಮಾತಾಡಲಿ ಬಿಡು ತಾತ. ನಮ್ಮ ಸಂಗೀತಮ್ಮನು ಪಾಪ ಅವನಲ್ಲ, ಅವ್ನು ನೋಡ್ಕೊಂಡು ಆರಾಮಾಗಿರ್ತಾಳೆ. ಸಾಕಮ್ಮವ, ನನ್ನ ಮಗನ ಮಾಡಿದ ಮರ್ಯಾದೆ ಸಾಕ? ಸರಿಯಾಗಿ ಮಾಡಿದ್ನಲ್ಲ ನಿಗೆ ಮರ್ಯಾದೆ. ಅವರಲ್ಲ ಹೆಂಡತಿ ಮಕ್ಕಳು, ಅವ್ರ ಹತ್ರ ಇಲ್ಲಿ ಬಿಡು. ನಾನು ಇನ್ನೂ ಡೈವರ್ಸ್ ಕೊಡ್ತೀರಾ ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ದೀನಲ್ಲ, ಅದಕ್ಕೆ ನೀವು ಈ ಆಟಗಳು ಆಡ್ತಾ ಇರೋದು. ನಾನು ಆವತ್ತೇ ಡೈವರ್ಸ್ ಕೊಟ್ಟಿದ್ದಿದ್ರೆ ನೀವು ಇವತ್ತು ನಮ್ಮ ಮನೆ ಗಂಟ ಬರ್ತಾ ಇರಲಿಲ್ಲ. ಎಲ್ಲ ನಾನು ಮಾಡಿರೋ ತಪ್ಪೆ. ಹಂಗೆಲ್ಲ ಅನ್ಕೂಡ್ದಪ್ಪ ಬಬ್ಲು. ನಿಮ್ಮ ಸಂಗೀತಮ್ಮನ ಚೆನ್ನಾಗಿರ್ಬೇಕಲ್ಲ. ಸಂಗೀತಮ್ಮನೋ ಪಿಳ್ಳಿ ಪಾಪನೋ ಎಲ್ಲನೂ. ಹಾಂ, ಅದಕ್ಕೆ ನೀನು ನಿಮ್ಮ ಸಂಗೀತಮ್ಮನ ಕೇಳಬೇಕಪ್ಪ. ಸಂಗೀತಮ್ಮ ರಾಜಪ್ಪನ ಜೊತೆಗೆ ಇರು ಅಂತ ನೀನು ಹೇಳಿದ್ರೆ ನಿಮ್ಮ ಅಮ್ಮನ ಕೇಳ್ತಾಳೆ. ನಾನು ಹೇಳಲ್ಲ ತಾತ, ಯಾಕಂದ್ರೆ ರಾಜಪ್ಪನ ಕೆಟ್ಟನು ಅದಕ್ಕೆ. ಹಂಗೆಲ್ಲ ಅನ್ಬಾರ್ದಪ್ಪ, ಹಂಗೆಲ್ಲ ಅನ್ಬಾರ್ದು. ಪಾಪ ಅಲ್ಲ ರಾಜಪ್ಪನ. ಹಾಂ, ಹಂಗೆಲ್ಲ ಅನ್ಬಾರ್ದು. ಬಬ್ಲು, ನಾನು ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಪ್ಪ ಬಬ್ಲು. ರಾಜಪ್ಪನ ಅಳ್ತವನಪ್ಪ ಪಾಪ.
ನಿಮ್ಮ ಸಂಗೀತ ಅಮ್ಮನ್ಗ ಹೇಳೋಗಪ್ಪ ರಾಜಪ್ಪನ ಜೊತೆಗೆ ಇರಮ್ಮ ಅಂತ. ದೇವಣ್ಣ ಯಾಕೋ ಇದೆಲ್ಲ ಸರಿ ಬರ್ತಾ ಇಲ್ಲ ನಂಗೆ. ಮಗು ಹತ್ರ ಹಂಗೆಲ್ಲ ಮಾತಾಡೋದೆಲ್ಲ ತಪ್ಪು ಅನಿಸುತ್ತೆ. ನೀನು ಬಿಡು ದೇವಣ್ಣ, ಏನು ಮಾತಾಡಬೇಡ. ಏನು ಗೊತ್ತಾಗುತ್ತಾ ಎಳೆ ಮಗುಕ? ಬಿಟ್ಬಿಡೋಣ ಆ ಮಗುನ. ಯಾಕೆ ಸುಮ್ಮನೆ ಇಲ್ಲಿದ್ದೆಲ್ಲ ತಲೆ ಕೆಡಿಸ್ತೀಯ ಆ ಮಗುಕ? ಇರಮ್ಮ, ಮಗು ಏನು ಹೇಳ್ತಾರೋ ಕೇಳೋಣ. ಅಲ್ಲ ಮಾವ, ನಿಂಗೆ ಯಾಕೆ ಮಾವ ಈ ವಯಸ್ಸಿನಾಗ ಈ ಹುಚ್ಚಿಡ್ಕಂತು? ಅವನೆಂಥವನಂತ ತಿಳಿದು ಉಗಿದು ದೂರ ಇಕ್ಕಿದ್ದೀನಿ ನಾನು. ಅವನ ಅವಶ್ಯಕತೆ ನನಗಿಲ್ಲ, ಬೇಕಾಗಿಲ್ಲ. ಅಲ್ಲಮ್ಮ ಸಂಗೀತಮ್ಮ, ನಿನ್ನ ಹತ್ರ ದುಡ್ಡು ಕಾಸು ಆಸ್ತಿ ಎಲ್ಲ ದಂಡಿಗೆ ಅದೇ ಅಂದ್ಬಿಟ್ಟು ನೀನು ಈ ಆರ್ಭಟ ಮಾಡ್ತಾ ಇರೋದಾ? ಏನು ಇರಲಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ಬಂದ್ರೆ ಅಯ್ಯಪ್ಪನ ಜೊತೆಗೆ ಇರ್ತಾ ಇದ್ದಲ್ಲ. ಹಾಂ, ಏನೇನ ಇರಲಿ ಇಲ್ದಿರ ಹೋಗ್ಲಿ, ನಾನು ಮಾತ್ರ ಅವನ ಜೊತೆಗಿರಲ್ಲ. ನನ್ನ ಪ್ರಾಣ ಹೋದ್ರೂ ಕೂಡ ಇರಲ್ಲ ನಾನು. ಬಬ್ಲು, ನನಗೆ ಕ್ಷಮಿಸ್ಬಿಡಮ್ಮ. ನಂದು ತಪ್ಪಾಗೋಯ್ತಮ್ಮ. ಬಾಮ್ಮ, ಇವಾಗ ನಾನೇ ಸಾಕ್ತೀನಿ ಬಾಮ್ಮ. ಅವಾಗೇನೋ ದುರ್ಬುದ್ಧಿ ಉಟ್ಕೊಂಬಿಟ್ಟಿತ್ತು, ಯಾರೋ ಮಾತು ಕೇಳಿ. ಬಾಮ್ಮ, ಇವಾಗ ನಾನೇ ಸಾಕ್ತೀನಿ ಬಾಮ್ಮ ನಿನ್ನ. ಬಬ್ಲು, ನಮ್ಮ ಮನೆಗೆ ಹೋಗೋಣ ಬಾಮ್ಮ. ಅದೇನೋ ಶಾಸ್ತ್ರ ಹೇಳ್ತಾರಲ್ಲ, ನಗಿಯೋ ಹೆಂಗಸ್ನ ಅಳೋ ಗಂಡಸ್ನ ನಂಬ್ಕೊಟ್ಟು ಅಂತ. ಇಂಥವನ್ನ ನಂಬ್ಕೊಂಡು ನಾನು ಇವನ ಜೊತೆಗೆ ಹೋಗ್ಬೇಕಾ? ಬೇಕಾಗಿಲ್ಲ ನನಕ, ಇವನ್ ಸಂಬಂಧನೇ ಬೇಡ. ರಾಜಪ್ಪ ಕಲ್ದಿರ್ತೀಯ ನೀನು. ಅವ್ರು ಹೇಳೋದಕ್ಕ ನೀನು ಮಾಡೋದಕ್ಕ ಎಲ್ಲ ಸರಿಯಾಗೈತೆ. ರಮಣ ಬೇಡ, ಹೋಗೋಣ. ಇದೆಲ್ಲ ಆಗ್ದಿದ್ದ ಕೆಲಸ. ಸುಮ್ಮನೆ ಏನಕ್ಕ? ನನ್ನ ಹಣೆ ಬರ ಹೆಂಗಿದ್ರೆ ಹಂಗಾಗ್ಲಿ. ಬೇಡ, ಹೋಗೋಣ. ರಾಜಪ್ಪ ಅಳ್ಬೇಡ, ಸುಮ್ಮನೆ ರಾಜಪ್ಪ. ನೀನು ಸಂಗೀತ ಅಮ್ಮನ ಜೊತೆಗೆ ಇರ್ಬೇಕು ತಾನೆ? ನಿಮ್ಮ ಸಂಗೀತ ಅಮ್ಮನಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ಬಬ್ಲು. ನಾನು ಮಾತಾಡ್ತೀನಿ ನಮ್ಮ ಅಮ್ಮನ ಹತ್ರ. ನೀನು ಅಳ್ಬೇಡ, ಸುಮ್ಮನೆ ಇರು. ಅಳ್ಬೇಡ, ಸುಮ್ಮನೆ ಇರು ರಾಜಪ್ಪ. ನಾನು ಮಾತಾಡ್ತೀನಿ ನಮ್ಮ ಅಮ್ಮನ ಹತ್ರ. ಸಂಗೀತಮ್ಮ, ಸಂಗೀತಮ್ಮ, ಅವ್ರ ಮಾತೆಲ್ಲ ಕೇಳಬೇಡ, ಸುಮ್ಮನೆ ಇರು ಮಗನೇ. ಅವ್ರು ಸರಿಯಿಲ್ಲ, ಅವ್ರು ಸರಿಯಿಲ್ಲ ಮಗನೇ, ಅವ್ರು ಸರಿಯಿಲ್ಲ. ನನ್ನ ಜೀವನನೇ ಹಾಳು ಮಾಡಿಬಿಟ್ರು. ನಾನು ಹಿಂದೆ ಮುಂದೆ ಆಲೋಚನೆ ಮಾಡ್ತೀರಾ? ಅವ್ರು ಎಂಥ ಜನ ಅಂತ ನೋಡ್ತೀರಾ? ಅವನನ್ನು ಮದುವೆ ಆಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬೇಡಮ್ಮ, ಅವ್ರ ಸವಾಸ ಬೇಡ. ನಾನು ಆರಾಮಾಗಿರ್ತೀನಿ, ಸುಮ್ಮನೆ ಇರಮ್ಮ. ಪಾಪ ನೋಡ್ಕೊಂಡು. ಅಮ್ಮ, ನನ್ನಿಂದ ನಿನ್ನ ಖುಷಿಯೆಲ್ಲ ಹಾಳು ಮಾಡ್ಕೊಂತೀಯ ಅಮ್ಮ? ನೀನು ಖುಷಿಯಾಗಿರಮ್ಮ. ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು? ನಾನು ಖುಷಿಯಾಗೇ ಇದ್ದೀನಮ್ಮ. ಇವಾಗ ನೀನು ಬಂದಿದ್ಯಲ್ಲ, ನಾನು ಇನ್ನೂ ಖುಷಿಯಾಗಿರ್ತೀನಿ. ನನಗೇನಾಗುತ್ತೆ? ನಾನು ಖುಷಿಯಾಗೇ ಇದ್ದೀನಲ್ಲ. ನಿನ್ನ ತಮ್ಮನವನೇ, ಅವನು ನೋಡಿಕೊಂಡು ನಾನು ಖುಷಿಯಾಗಿರ್ತೀನಮ್ಮ. ಇಲ್ಲ ಅಮ್ಮ, ನಾನು ನಂಬಲ್ಲ. ನೀನು ಎಷ್ಟು ಸಣ್ಣಗಾಗೋಗಿದ್ಯಾ ಗೊತ್ತಾ? ಕಣ್ಣು ಸ್ಪೆಕ್ಸೆಲ್ಲ ಹಾಕೊಂಡ್ಬಿಟ್ಟಿದ್ಯಾ. ನನಗೆ ನೋಡೋಕ್ಕೆ ಆಗ್ತಾ ಇಲ್ಲಮ್ಮ ನಿನ್ನನ್ನು. ಅಮ್ಮ, ರಾಜಪ್ಪನ ಜೊತೆ ನೀನು ಖುಷಿಯಾಗಿರಮ್ಮ. ಅಮ್ಮ, ನನ್ನ ಮಾತು ಕೇಳಮ್ಮ. ನನ್ನ ಮಾತು ಕೇಳಲ್ಲ ನೀನು? ನಾನು ಯಾವತ್ತೂ ನಿನ್ನ ಹತ್ರ ಏನು ಕೇಳಿಲ್ಲಮ್ಮ. ಅಕ್ಲಮ್ಮ ಅಚ್ಚಿ, ಅಕ್ಲಮ್ಮ ಅಚ್ಚಿ. ಏನಮ್ಮ ಬಬ್ಲು? ಅಮ್ಮ, ನೀವಾದ್ರೂ ಹೇಳಿ ಅಚ್ಚಿ. ಸಂಗೀತಮ್ಮ, ನನ್ನ ಮಾತು ಕೇಳಲ್ಲಮ್ಮ. ನೀನು ಕೇಳಿಲ್ಲ ಅಂತಂದ್ರೆ ನಾನು ಇನ್ನೊಂದು ಸರಿ ಬರೋದೇ ಇಲ್ಲ ಇಲ್ಲಿಗೆ. ನನ್ನ ಮಾತು ಕೇಳಮ್ಮ. ಏನಂತ ಹೇಳಮ್ಮ? ಏನು ಹೇಳು? ನೀನು ಏನು ಹೇಳ್ತೀಯೋ ಕೇಳ್ತೀನಮ್ಮ. ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಮ್ಮ. ಬರಲ್ಲ ಇನ್ನೊಂದು ಸರಿ ಅಂತ ಮಾತ್ರ ಹೇಳ್ಬೇಡಮ್ಮ ನೀನು. ಅಮ್ಮ, ರಾಜಪ್ಪನ ಜೊತೆ ಮಾತಾಡಮ್ಮ. ಅಮ್ಮ, ರಾಜಪ್ಪನ ಪಾಪ ಅಲ್ಲ. ಏನು ಮಾಡೋಕ್ಕತ್ತೈತಮ್ಮ? ಆಗಿದ್ದಲ್ಲ ಆಗೋಯ್ತಲ್ಲ ಅಮ್ಮ. ನಾನು ಚೆನ್ನಾಗಿದ್ದೀನಲ್ಲ ಇವಾಗ. ಮಮ್ಮಿ ಅಮ್ಮ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಾವಳೆ. ರಾಜಪ್ಪನ ಜೊತೆ ಮಾತಾಡಮ್ಮ. ಸರಿನಮ್ಮ, ಆಯಿತು. ನಂಗೆ ಒಂದೆರಡು ದಿವಸ ಟೈಮ್ ಕೊಡಮ್ಮ. ನೀನು ಹೇಳ್ದಂಗೆ ಕೇಳ್ತೀನಿ. ಒಂದೆರಡು ದಿವಸ ಟೈಮ್ ಕೊಡಮ್ಮ. ಮವ, ಕೇಳಿಸ್ಕೊಂಡ್ರಲ್ಲ? ಒಂದೆರಡು ದಿವಸ ಟೈಮ್ ಬೇಕು ಅಂತ ಹೇಳ್ತಾವಳಲ್ಲ ನಮ್ಮ ಅಕ್ಕನು. ಹಂಗೆ ಮಾಡಿರಿ, ಹೋಗ್ರಿ ಇವಾಗ ಇಲ್ಲಿಂದ. ನೋಡ್ರಿ ಮವ, ಸವಿತಾ ಕವಿತಾ ತಂದೆ ಆಗಿ ನಮ್ಮ ಮನೆಗೆ ಬರೋಂಗಿದ್ರೆ ಬನ್ನಿರಿ. ಬೇರೆಯವ್ರ ಪರ ಎಲ್ಲ ವಾದ ವಿವಾದ ಮಾಡೋಕ್ಕೆ ನಮ್ಮ ಮನೆಗೆ ದಯವಿಟ್ಟು ಬರಬೇಡ್ರಿ. ನೀವು ನನ್ನನ್ನು ಏನು ಬೈಕೊಂಡ್ರೂ ಪರವಾಗಿಲ್ಲ. ಯಾಕಪ್ಪ ಈಜಪ್ಪ ಹಂಗೆಲ್ಲ ಮಾತಾಡ್ತೀಯಾ? ಹಾಂ, ರಾಜು ನಾನು ಚಿಕ್ಕ ಹುಡುಗನಿದ್ದಾಗಿಂದ ನೋಡಿರೋದಪ್ಪ. ಒಳ್ಳೆ ಮನುಷ್ಯನಪ್ಪ ಅವನು. ಹಂಗೆಲ್ಲ ಮಾತಾಡಬೇಡಪ್ಪ. ಎಲ್ಲರೂ ಒಳ್ಳೆಯವರೇ ಮವ, ಯಾರು ಕೆಟ್ಟವರಲ್ಲ. ಇವಾಗ ನಮ್ಮ ಅಕ್ಕನು ಒಂದೆರಡು ದಿವಸ ಟೈಮ್ ಬೇಕು ಅಂತ ಹೇಳೋಳಲ್ಲ, ದಯವಿಟ್ಟು ನೀವು ಇನ್ನು ಹೋಗ್ಬೋದು. ಸರಪ್ಪ, ಆಯ್ತಪ್ಪ. ಒಂದೆರಡು ದಿವಸ ಟೈಮ್ ಕೇಳೋಳಲ್ಲ, ನೋಡೋಣ ಕಾದು ಏನು ಹೇಳ್ತಾಳು.